ಶ್ರೀ ಗುರುದೇವ ಸೇವಾ ಬಳಗ ಮಹಾರಾಷ್ಟ್ರ ಘಟಕ ಹಾಗೂ ಷಷ್ಠಬ್ದಿ ಸಮಿತಿ ಹಾಗೂ ನವಿ ಮುಂಬೈ ಗುರು ಭಕ್ತರು ಸೇರಿ ಒಡಿಯೂರು ಶ್ರೀಗಳವರ ಷಷ್ಠಬ್ದಿ ಮಹೋತ್ಸವ ಪ್ರಯುಕ್ತ 60 ಜ್ಞಾನವಾಹಿನಿ 2021 ಕಾರ್ಯಕ್ರಮವನ್ನು ನವಿ ಮುಂಬೈ ನೆರೂಲ್ ಶ್ರೀ ಶನೀಶ್ವರ ಮಂದಿರದಲ್ಲಿ ಪ್ರಥಮ ಕಾರ್ಯಕ್ರಮ ದಾಸರ ಭಜನೆಯೊಂದಿಗೆ ಉದ್ಘಾಟನೆಗೊಂಡಿತು. ವೇದಿಕೆಯಲ್ಲಿ ಉದ್ಘಾಟಕರಾಗಿ ಧರ್ಮದರ್ಶಿ ರಮೇಶ್ ಎಂ ಪೂಜಾರಿ, ಆಶೀರ್ವಚನ ಶ್ರೀ ಶನೀಶ್ವರ ಮಂದಿರದ ಪುರೋಹಿತ ಸೂರಜ್ ಭಟ್, ಅತಿಥಿಗಳಾಗಿ ನವಿ ಮುಂಬೈ ಮಾಜಿ ನಗರ ಸೇವಕ ಸಂತೋಷ್ ಡಿ ಶೆಟ್ಟಿ, ಭವಾನಿ ಫೌಂಡೇಶನ್ನ ಸಂಸ್ಥಾಪಕ ಕೆಡಿ ಶೆಟ್ಟಿ, ಯಕ್ಷಗಾನ ತಾಳಮದ್ದಳೆಯ ಅರ್ಥಧಾರಿ ಕೆಕೆ ಶೆಟ್ಟಿ, ನವಿ ಮುಂಬೈ ಕನ್ನಡ ಸಂಘದ ಅಧ್ಯಕ್ಷ ಗೋಪಾಲ್ ವೈ ಶೆಟ್ಟಿ, ನೇರುಲ್ ಶ್ರೀ ಅಯ್ಯಪ್ಪ ಮಂದಿರದ ಗೌರವಾಧ್ಯಕ್ಷ ರವಿ ಆರ್ ಶೆಟ್ಟಿ, ಬಿಲ್ಲವರ ಅಸೋಸಿಯೇಷನ್ನ ನವಿ ಮುಂಬೈ ಸ್ಥಳೀಯ ಕಚೇರಿಯ ಕಾರ್ಯಾಧ್ಯಕ್ಷ ವಿಕೆ ಪೂಜಾರಿ, ನಗರ ಸೇವಕಿ ಮೀರಾ ತಾಯಿ ಪಾಟೀಲ್, ಬಳಗದ ಮಹಾರಾಷ್ಟ್ರ ಘಟಕದ ಅಧ್ಯಕ್ಷ ನ್ಯಾಯವಾದಿ ಕೃಷ್ಣ ಎಲ್ ಶೆಟ್ಟಿ, ಷಷ್ಠಬ್ದಿ ಸಮಿತಿಯ ಅಧ್ಯಕ್ಷ ವಾಮಯ್ಯ ಶೆಟ್ಟಿ, ವಜ್ರಮಾತಾ ಮಹಿಳಾ ವಿಕಾಸ ಕೇಂದ್ರ ಮಹಾರಾಷ್ಟ್ರ ಘಟಕದ ಅಧ್ಯಕ್ಷ ರೇವತಿ ವಾಮಯ್ಯ ಶೆಟ್ಟಿ, ಬಳಗದ ಮಹಾರಾಷ್ಟ್ರ ಘಟಕದ ಗೌರವ ಪ್ರಧಾನ ಕಾರ್ಯದರ್ಶಿ ಪ್ರಕಾಶ್ ಶೆಟ್ಟಿ ಪೇಟೆಮನೆ, ಮಹಿಳಾ ಘಟಕದ ಮಾಜಿ ಅಧ್ಯಕ್ಷೆ ಸುಹಾಸಿನಿ ಶೆಟ್ಟಿಯವರು ಉಪಸ್ಥಿತರಿದ್ದು ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದರು. ನವಿ ಮುಂಬೈಯಲ್ಲಿ 60 ಕಾರ್ಯಕ್ರಮಗಳು ನಡೆಯಲಿದ್ದು, ಇದರ ಸಂಚಾಲಕರಾದ ದಾಮೋದರ್ ಶೆಟ್ಟಿ, ಸಂಯೋಜಕರಾದ ಆದ್ಯಪಾಡಿ ಗುತ್ತು ಕರುಣಾಕರ ಸಾಳ್ವ, ಕಾರ್ಯಕ್ರಮದ ವ್ಯವಸ್ಥಾಪಕರಾದ ವಿಕೆ ಸುವರ್ಣ, ಅನಿಲ್ ಕೆ ಹೆಗಡೆ, ಪ್ರಭಾಕರ ಹೆಗಡೆ, ಜಗದೀಶ್ ಶೆಟ್ಟಿ ಪನ್ವೇಲ್, ಆದ್ಯಪಾಡಿ ಬಾಲಕೃಷ್ಣ ಶೆಟ್ಟಿ, ತಾರನಾಥ್ ಶೆಟ್ಟಿ ಪುತ್ತೂರು ಮುಂತಾದವರು ಉಪಸ್ಥಿತರಿದ್ದರು. ಶ್ರೀ ಶನೀಶ್ವರ ಭಜನಾ ಮಂಡಳಿಯ ವತಿಯಿಂದ ದಾಸರ ಭಜನೆ ಕಾರ್ಯಕ್ರಮಗಳು ಪ್ರಸ್ತುತಿಗೊಂಡವು. ಮಹಾರಾಷ್ಟ್ರದಾದ್ಯಂತ ಒಡಿಯೂರು ಶ್ರೀಗಳು, ಅನ್ವಯಿಗಳು ಸಾವಿರ ಸಂಖ್ಯೆಯಲ್ಲಿದ್ದು, ಮಹಾರಾಷ್ಟ್ರದ ವಿವಿಧ ಉಪನಗರಗಳಲ್ಲಿ ಶ್ರೀಗಳ ಷಷ್ಠಬ್ದಿ ಕಾರ್ಯಕ್ರಮವನ್ನು ನಡೆಸುವ ಸಿದ್ಧತೆಗಳು ಭರದಿಂದ ನಡೆಯುತ್ತಿದೆ. ದಿನೇಶ್ ಕೋಲಾಲ್ ಬೊಗ್ಗಪಟ್ನ ವಿ4 ನ್ಯೂಸ್ ಮುಂಬೈ.